ಎಸ್ಐಟಿ ಎಂಟ್ರಿ ಬೆನ್ನಲ್ಲೇ ನಾಪತ್ತೆಯಾಗಿರುವ ತಿಮರೋಡಿ. ಇನ್ನು ಅಜ್ಞಾತ ಸ್ಥಳದಲ್ಲಿರುವ ತಿಮರೋಡಿಗೆ ಇದೀಗ ಢವ ಶುರುವಾಗಿದೆ. ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಚಿನ್ನಯ್ಯನ ಮೊಬೈಲ್ ಕೂಡ ವಶಕ್ಕೆ ಪಡ್ಕೊಂಡಿದೆ ಎಸ್ಐಟಿ ಟೀಮ್. ತಿಮರೋಡಿಯ ಮನೆಯ ಸಿಸಿಟಿವಿಯ ಹಾರ್ಡ್ ಡಿಸ್ಕ್ ಅನ್ನು ಸಹ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಚಿನ್ನಯ್ಯನ ಮೊಬೈಲ್ ಅನ್ನು ಕೂಡ ಎಸ್ಐಟಿ ಟೀಮ್ ವಶಕ್ಕೆ ಪಡೆದುಕೊಂಡಿದೆ. ಎಫ್ಎಸ್ಎಲ್ಗೆ ಕಳುಹಿಸೋಕೆ ಸಿದ್ಧತೆಯನ್ನ ನಡೆಸಿದೆ ಸೋಕೋ ಟೀಮ್. ಸದ್ಯ ಎಸ್ಐಟಿ ಎಂಟ್ರಿ ಬೆನ್ನಲ್ಲೇ ತಿಮರೋಡಿ ನಾಪತ್ತೆಯಾಗಿರೋದು. ಅಜ್ಞಾತ ಸ್ಥಳದಲ್ಲಿರುವಂತಹ ತಿಮರೋಡಿಗೆ ಢವ ಇದೀಗ ಶುರುವಾಗಿದೆ. ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಚಿನ್ನಯ್ಯನ ಮೊಬೈಲ್ ಅನ್ನು ಸಹ ವಶಕ್ಕೆ ಪಡ್ಕೊಂಡಿದೆ ಎಸ್ಐಟಿ ಟೀಮ್. ಎಫ್ಎಸ್ಎಲ್ಗೆ ಕಳುಹಿಸೋಕೆ ಸೋಕೋ ಟೀಮ್ ಸಿದ್ಧತೆಯನ್ನು ಸಹ ಮಾಡಿಕೊಂಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಸುಖಪಾಲ್, ಇವಾಗ ತಿಮರೋಡಿ ಎಲ್ಲಿದ್ದಾರೆ ಅನ್ನೋದು ಏನಾದರೂ ಐಡಿಯಾ ಸಿಕ್ಕಿದ್ಯಾ? ನೆಕ್ಸ್ಟ್ ಇನ್ನ ಚಿನ್ನಯ್ಯನ ಮೊಬೈಲ್ ಅನ್ನ ತಗೊಂಡಿದ್ದಾರೆ. ಈಗ ಎಫ್ಎಸ್ಎಲ್ಗೆ ಯಾವಾಗ ಕಳಿಸುವಂತಹ ಸಾಧ್ಯತೆ ಇದೆ? ಅರ್ಪಿತಾ, ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಕಚೇರಿಯಿಂದ ತೆರಳುವಂತ ಸಂದರ್ಭದಲ್ಲೇ ಈ ತಿಮರೋಡಿಗೆ ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ಆ ಮನೆಯಿಂದ ನಾಪತ್ತೆ ಆಗಿರುವಂತದ್ದು. ಮನೆಯಲ್ಲಿ ಪತ್ನಿ ಮತ್ತೆ ಮಗಳು ಮಾತ್ರ ಇದ್ದದ್ದು. ಎಲ್ಲ ಶೋಧಗಳನ್ನ ನಡೆಸಿದ್ದಾರೆ. ಆದ್ರೆ ಈವರೆಗೂ ಯಾವುದೇ ಕಾರಣಕ್ಕೂ ತಿಮರೋಡಿ ಮನೆ ಹತ್ರ ತಲೆ ಹಾಕಿಲ್ಲ. ನಾಪತ್ತೆ ಆಗಿರುವಂತದ್ದು. ಒಂದು ಕಡೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಆರೋಪಿ ಚಿನ್ನಯ್ಯ ತಿಮರೋಡಿಯ ಪಾತ್ರದ ಬಗ್ಗೆ ಹೇಳಿರುವಂತದ್ದು. ಹೀಗಾಗಿ ಪೊಲೀಸರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಒಂದು ವೇಳೆ ತನಿಖೆಗೆ ಸಹಕಾರ ಕೊಡದಿದ್ರೆ ತಿಮರೋಡಿಯನ್ನ ಬಂಧನ ಮಾಡುವಂತ ಪ್ಲಾನಿಗೂ ಎಸ್ಐಟಿ ಅಧಿಕಾರಿಗಳು ನಿರ್ಧಾರ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ತಿಮರೋಡಿ ನಾಪತ್ತೆ ಆಗಿರುವಂತದ್ದು. ಅದರ ಜೊತೆಗೆ ತಿಮರೋಡಿಯ ಮನೆಯಲ್ಲಿದ್ದಂತ ಸಿಸಿ ಕ್ಯಾಮೆರಾದ ಹಾರ್ಡ್ ಡಿಸ್ಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ ಚಿನ್ನಯ್ಯ ಬಳಕೆ ಮಾಡ್ತಾ ಇದ್ದಂತ ಒಂದು ಆಂಡ್ರಾಯ್ಡ್ ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಇದನ್ನೆಲ್ಲವನ್ನ ಸೋಕೋ ಟೀಮ್ ಈಗ ಎಫ್ಎಸ್ಎಲ್ಗೆ ಕಳಿಸಲಿಕ್ಕೆ ಸಿದ್ಧತೆಗಳನ್ನ ನಡೆಸ್ತಾ ಇರುವಂತದ್ದು. ಇವತ್ತು ಪೂರ್ತಿಯಾಗಿ ವಿಚಾರಣೆ ಆದ ಬಳಿಕ ಹಾಜರಾದ ಬಳಿಕ ಇದನ್ನ ಎಫ್ಎಸ್ಎಲ್ಗೆ ಕಳಿಸಲಿಕ್ಕೆ ತಯಾರಿ ನಡೆಸಿರುವಂತದ್ದು. ಅರ್ಪಿತಾ, ಸುಖಪಾಲ್ ಹಾಗೆ ಹೋಲ್ಡ್ ನಲ್ಲಿ ಇರಿ.